ಇಂದು ಮಾರ್ಗವನ್ನು ಕೇಳುವವರು ಮತ್ತು ಮಾರ್ಗವನ್ನು ಕಲಿಸುವವರು ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಂದಿಗೆ ಅಧ್ಯಯನ ಮಾಡಲು ನಾನು ಬಯಸುತ್ತೇನೆ. ಮಾರ್ಗವನ್ನು ಕೇಳುವವರು ಮತ್ತು ಮಾರ್ಗವನ್ನು ಕಲಿಸುವವರು. ಜೀವನದಲ್ಲಿ ಮಾರ್ಗವನ್ನು ಕಾಣದೆ ಅನೇಕ ಜನರು ಅಲೆದಾಡುತ್ತಿದ್ದಾರೆ. ಅವರಿಗೆ ಯಾವುದಕ್ಕಾಗಿ ಜೀವಿಸಬೇಕೆಂದು ತಿಳಿದಿಲ್ಲ. ಅವರಿಗೆ ಜೀವನದಲ್ಲಿ ಯಾವುದೇ ಗುರಿಗಳಿಲ್ಲ. ನಾನು ಸಾಯಲು ಸಾಧ್ಯವಿಲ್ಲದ ಕಾರಣ ಜೀವಿಸುತ್ತೇನೆ ಎಂಬ ಲೌಕಿಕ ಹೇಳಿಕೆ ಬರಲು ಬಹುಶಃ ಅದೇ ಕಾರಣವಿರಬಹುದು. ಅವರಿಗೆ ಮಾರ್ಗ ತಿಳಿಯದ ಕಾರಣ ಅವರು ಅಲೆದಾಡುತ್ತಲೇ ಇರುತ್ತಾರೆ. ನಾವು ಮಾರ್ಗವನ್ನು ತಿಳಿದಿದ್ದರೆ ಜೀವನವು ಅರ್ಥಪೂರ್ಣವಾಗುತ್ತದೆ ಮತ್ತು ಅದು ಬದುಕಲು ಯೋಗ್ಯವಾಗಿದೆ ಎಂದು ನಮಗೆ ಅನಿಸುತ್ತದೆ. ಜನರು ದಾರಿ ತಿಳಿಯದೆ ಜೀವನ ನಡೆಸುವುದರಿಂದ ಅವರು ಇತರರಿಗಿಂತ ಕೀಳಾಗಿ ಭಾವಿಸುತ್ತಾರೆ. ಅವರು ಇತರರಿಗಿಂತ ಕಡಿಮೆ ಭಾವಿಸುತ್ತಾರೆ ಮತ್ತು ಅಸೂಯೆ ಹುಟ್ಟುತ್ತದೆ. ಇತರರು ಹೊಂದಿರುವುದನ್ನು ತಾವು ಸಹ ಸಾಧಿಸಬಹುದೆಂದು ಬಯಸುತ್ತಾರೆ. ಹಾಗೆ ಮಾಡುವಾಗ ಏನನ್ನು ಸಾಧಿಸದೆಯೇ ಅವರನ್ನು ಪರಲೋಕಕ್ಕೆ ಕರೆಯಲಾಗುತ್ತದೆ. ಈ ಕಾರಣಕ್ಕಾಗಿ ಜನರು ನಮ್ಮಿಂದ ಮಾರ್ಗದರ್ಶನ ಕೇಳಿದರೆ ನಾವು ಅವರಿಗೆ ಏನನ್ನು ಕಲಿಸಬೇಕು? ಮಾರ್ಗ ತಿಳಿಯದೆ ಅಲೆದಾಡುತ್ತಿರುವ ಯಾರಾದರೂ ನಿಮ್ಮ ಬಳಿಗೆ ಬಂದು ದಯವಿಟ್ಟು ನಾನು ಯಾವ ಮಾರ್ಗವನ್ನು ಆರಿಸಬೇಕೆಂದು ಹೇಳಿ ಎಂದು ಕೇಳುತ್ತಾರೆ ಎಂದು ಭಾವಿಸೋಣ. ನೀವು ಅವರಿಗೆ ಏನು ಕಲಿಸುತ್ತೀರಿ? ಸತ್ಯವೇದ ಮತ್ತು ಪ್ರವಾದಿಗಳು ಮಾರ್ಗ ತಪ್ಪಿದವರಿಗೆ ದಾರಿಯನ್ನು ಕಲಿಸುತ್ತಾರೆ. ಯೆರೆಮೀಯನು, ಯೆಶಾಯನು ಮತ್ತು ಯೆಹೆಜ್ಕೇಲನಂತಹ ಹಲವಾರು ಪ್ರವಾದಿಗಳ ಮೂಲಕ ದೇವರು ಮನುಕುಲಕ್ಕೆ ಅವರ ಜೀವಿತಾವಧಿಯಲ್ಲಿ ಅವರು ತೆಗೆದುಕೊಳ್ಳಬೇಕಾದ ಮಾರ್ಗವನ್ನು ಹೇಳುತ್ತಾರೆ. ನಾವು ಯಾವ ಮಾರ್ಗವನ್ನು ತೆಗೆದುಕೊಳ್ಳಬೇಕೆಂದು ಸರಿಯಾಗಿ ತಿಳಿದುಕೊಳ್ಳಬೇಕು ಮತ್ತು ಅದನ್ನು ಜನರಿಗೆ ಕಲಿಸಬೇಕು, ಅಲ್ಲವೇ? ನಮಗೆ ದಾರಿ ತಿಳಿದಿಲ್ಲದಿದ್ದರೆ ನಾವು ಇತರರನ್ನು ಮುನ್ನಡೆಸಲು ಸಾಧ್ಯವಿಲ್ಲ, ಅಲ್ಲವೇ? ಚಿಯೋನಿನ ಎಲ್ಲ ಸಹೋದರ ಸಹೋದರಿಯರು ಕೇಳುವವರಿಗೆ ಮಾರ್ಗವನ್ನು ಕಲಿಸುವವರಾಗಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಹಾಗಾದರೆ ಮಾರ್ಗ ಕೇಳಿದವರಿಗೆ ಪ್ರವಾದಿಗಳು ಹೇಗೆ ಉತ್ತರಿಸುತ್ತಿದ್ದರು? ಅವರನ್ನು ದೇವರ ಕಡೆಗೆ ಮಾರ್ಗದರ್ಶನ ಮಾಡಿದರು. ಮಾರ್ಗ ತಪ್ಪಿದವರಿಗೆ ಸತ್ಯವೇದ ಮತ್ತು ಪ್ರವಾದಿಗಳು ನೀವು ಹುಡುಕಬೇಕಾದ ಮಾರ್ಗದ ಅಂತಿಮ ಗಮ್ಯಸ್ಥಾನ ದೇವರು ಎಂದು ಹೇಳುವ ಉತ್ತರವನ್ನು ಒದಗಿಸುತ್ತಾರೆ. ಯೆಶಾಯನು ಅಧ್ಯಾಯ 40ರಲ್ಲಿ ದೇವರನ್ನು ನಂಬುವಂತೆ ನಮ್ಮನ್ನು ಒತ್ತಾಯಿಸುತ್ತಾ ದೇವರು ನಮ್ಮೊಂದಿಗಿದ್ದಾರೆ ಎಂಬ ಅಂಶವನ್ನು ಪ್ರವಾದಿ ಯೆಶಾಯನು ನಮಗೆ ಕಲಿಸುತ್ತಾನೆ. ಯೆಶಾಯನು ಅಧ್ಯಾಯ 40 ನೋಡೋಣ. ಯೆಶಾಯ ಅಧ್ಯಾಯ 40 ವಚನ 9 ಒಟ್ಟಿಗೆ ನೋಡೋಣ. ಮಾರ್ಗ ಕೇಳಿದವನಿಗೆ ಪ್ರವಾದಿ ಯೆಶಾಯನು ಈ ಉತ್ತರವನ್ನು ಕೊಟ್ಟನು. ಅಧ್ಯಾಯ 40 ವಚನ 9. ಶುಭ ಸಮಾಚಾರವನ್ನು ತಿಳಿಸಬಲ್ಲ ಚಿಯೋನೆ, ಉನ್ನತ ಪರ್ವತವನ್ನು ಹತ್ತಿಕೋ, ಸುವರ್ತಮಾನವನ್ನು ಪ್ರಕಟಿಸಬಲ್ಲ ಯೆರೂಸಲೇಮೇ, ನಿನ್ನ ಧ್ವನಿಯನ್ನು ಗಟ್ಟಿಯಾಗಿ ಎತ್ತು, ನಿರ್ಭಯವಾಗಿ ಎತ್ತಿ, ಯೆಹೂದದ ಪಟ್ಟಣಗಳಿಗೆ ಇಗೋ ನಿಮ್ಮ ದೇವರು. ಕೊರಿಯನ್ ಸತ್ಯವೇದದಲ್ಲಿ ನಿಮ್ಮ ದೇವರನ್ನು ನೋಡಿ ಎಂದು ಬರೆಯಲಾಗಿದೆ, ಆದರೆ ಇಂಗ್ಲಿಷ್ ಸತ್ಯವೇದದಲ್ಲಿ ಇದನ್ನು ಇಗೋ ನಿಮ್ಮ ದೇವರು ಎಂದು ಅನುವಾದಿಸಲಾಗಿದೆ. ಸರಳವಾಗಿ ಹೇಳುವುದಾದರೆ ಪ್ರವಾದಿ ಯೆಶಾಯನು ಅವರನ್ನು ದೇವರ ಕಡೆಗೆ ನಡೆಸುತ್ತಿದ್ದಾನೆ. ಆಹಾ, ಕರ್ತನಾದ ಯೆಹೋವನು ಶೂರನಾಗಿ ಬರುವನು, ತನ್ನ ಭುಜಬಲದಿಂದಲೇ ಆಳುವನು. ಇಗೋ, ಆತನ ಕ್ರಿಯಾಲಾಭವು ಆತನೊಂದಿಗಿದೆ, ಆತನ ಶ್ರಮದ ಫಲವು ಆತನ ಮುಂದಿದೆ. ವಚನ 11. ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೇಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು ಎಂದು ಸಾರು. ಮಾರ್ಗ ತಪ್ಪಿ ಅಲೆದಾಡುತ್ತಿದ್ದ ಒಬ್ಬ ವ್ಯಕ್ತಿ ಪ್ರವಾದಿ ಯೆಶಾಯನನ್ನು, ನನ್ನ ಜೀವನದ ಗಮ್ಯಸ್ಥಾನವೇನು? ನನಗೆ ಈಗ ಸ್ವಲ್ಪವೂ ದಿಕ್ಕು ತೋಚುತ್ತಿಲ್ಲ. ನಾನು ಯಾವುದಕ್ಕಾಗಿ ಬದುಕಬೇಕು?
ನಿಜವಾದ ಜೀವನವನ್ನು ನಡೆಸಲು ನಾನು ಹೇಗೆ ಬದುಕಬೇಕು ಎಂದು ಕೇಳಿದನು. ಪ್ರವಾದಿ ಯೆಶಾಯನ ಉತ್ತರವು ಯೆಶಾಯನು ಅಧ್ಯಾಯ 40 ವಚನಗಳು 9ರಿಂದ 11ರಲ್ಲಿ ಕಂಡುಬರುತ್ತದೆ. ಇಗೋ, ನಿಮ್ಮ ದೇವರು ಎಂಬ ಸಂದೇಶದ ಮೂಲಕ ಪ್ರವಾದಿ ಯೆಶಾಯನು ಅವನಿಗೆ ಉತ್ತರವನ್ನು ನೀಡುತ್ತಿದ್ದಾನೆ. ದೇವರನ್ನು ಹುಡುಕುವುದು ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳುವ ಮಾರ್ಗವಾಗಿದೆ. ಜ್ಞಾನದ ರಾಜನಾದ ಸೊಲೊಮೋನನಿಗೂ ಅದೇ ಪ್ರಶ್ನೆಯನ್ನು ಕೇಳಲಾಯಿತು. ನಾನು ಅಲೆದಾಡುತ್ತಿದ್ದೇನೆ. ಅರ್ಥಪೂರ್ಣ ಜೀವನ ನಡೆಸಲು ನಾನು ಯಾವ ಮಾರ್ಗವನ್ನು ಆರಿಸಿಕೊಳ್ಳಬೇಕು? ಸೊಲೊಮೋನನು ಏನು ಹೇಳಿದನು? ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು. ಇದು ಮಾರ್ಗ ತಪ್ಪುವ ಬದಲು ಶಾಶ್ವತ ಲೋಕವನ್ನು ಪ್ರವೇಶಿಸುವ ಮಾರ್ಗವಾಗಿದೆ. ಇದು ಅವರು ನೀಡಿದ ಉತ್ತರ. ಇದನ್ನು ಪ್ರಸಂಗಿ ಅಧ್ಯಾಯ 12ರಲ್ಲಿ ದೃಢಪಡಿಸಿಕೊಳ್ಳೋಣ. ಪ್ರಸಂಗಿ ಅಧ್ಯಾಯ 12 ವಚನ 13 ನೋಡೋಣ. ಅಧ್ಯಾಯ 12 ವಚನ 13. ವಿಷಯವು ತಿರಿತು, ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು. ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಒಳ್ಳೆದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿಮಾಡುವನು. ಮಾರ್ಗ ತಪ್ಪಿದವನು ಸೊಲೊಮೋನನನ್ನು ಕೇಳಿದನು ಮತ್ತು ಉತ್ತರವನ್ನು ಪ್ರಸಂಗಿ ಅಧ್ಯಾಯ 12 ವಚನ 13 ಮತ್ತು 14ರಲ್ಲಿ ನೀಡಲಾಗಿದೆ. ನಾವು ಸತ್ಯವೇದದಲ್ಲಿ ಎಲ್ಲಿ ನೋಡಿದರೂ ಅಥವಾ ಯಾವುದೇ ಪ್ರವಾದಿಯಿಂದ ಮಾರ್ಗದರ್ಶನಗಳನ್ನು ಕೇಳಿದರೂ ಎಲ್ಲಾ ಪ್ರವಾದಿಗಳು ನಮ್ಮನ್ನು ದೇವರ ಕಡೆಗೆ ಮುನ್ನಡೆಸುತ್ತಿದ್ದಾರೆ. ನಾವು ದೇವರನ್ನು ಹುಡುಕಬೇಕು ಮತ್ತು ದೇವರಿಗೆ ಭಯಪಡಬೇಕು ಎಂದು ಪ್ರವಾದಿಗಳಾದ ಯೆಶಾಯನು, ಯೆರೆಮೀಯನು ಮತ್ತು ಯೆಹೆಜ್ಕೇಲನು ನಮಗೆ ಕಲಿಸಿದರು. ಸದಸ್ಯರೇ, ನಾವು ಈ ಲೋಕಕ್ಕೆ ದೊಬ್ಬಲ್ಪಟ್ಟ ಪರಲೋಕದ ಪಾಪಿಗಳಲ್ಲವೇ? ಆದ್ದರಿಂದ ನಮಗೆ ನೀಡಲಾದ ಜೀವನವನ್ನು ಸರಿಯಾದ ರೀತಿಯಲ್ಲಿ ಬದುಕುವ ಮಾರ್ಗವೆಂದರೆ ದೇವರನ್ನು ಹುಡುಕುವುದಾಗಿದೆ. ಸತ್ಯವೇದ ಮತ್ತು ಪ್ರವಾದಿಗಳು ನಮಗೆ ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳಿರಿ ಎಂದು ಕಲಿಸುತ್ತಾರೆ. ಇದು ಮನುಕುಲದ ಅತ್ಯಂತ ಮುಖ್ಯವಾದ ಕರ್ತವ್ಯ. ಇದೇ ಪ್ರಶ್ನೆಯನ್ನು ಪ್ರವಾದಿ ಯೆರೆಮೀಯನಿಗೂ ಕೇಳೋಣ. ನಾನು ಯಾವ ಮಾರ್ಗವನ್ನು ಆರಿಸಬೇಕು? ನಾನು ಅಲೆದಾಡುತ್ತಿರುವುದರಿಂದ ದಯವಿಟ್ಟು ನನಗೆ ಮಾರ್ಗವನ್ನು ಕಲಿಸಿ. ಮತ್ತು ಪ್ರವಾದಿಯಾದ ಯೆರೆಮೀಯನು ಅಧ್ಯಾಯ 31ರಲ್ಲಿ ಈ ಉತ್ತರವನ್ನು ನೀಡುತ್ತಾನೆ. ಯೆರೆಮೀಯನು ಅಧ್ಯಾಯ 31 ವಚನ 31 ನೋಡೋಣ. ಅಧ್ಯಾಯ 31 ವಚನ 31. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯೆಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಇದರ ಅರ್ಥ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವ ದೇವರನ್ನು ಹುಡುಕಿರಿ ಎಂದಾಗಿದೆ. ವಚನ 33 ನೋಡೋಣ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಈ ರೀತಿಯಾಗಿ ದೇವರು ತನ್ನ ನಿಯಮವನ್ನು ಕಳೆದುಹೋದ ಮನುಕುಲಕ್ಕೆ ನೀಡುತ್ತಾ, ನಾನು ಅವರ ದೇವರಾಗಿರುವೆನು ಮತ್ತು ಅವರು ನನ್ನ ಜನರಾಗಿರುವರು ಎಂದು ಹೇಳುತ್ತಾನೆ. ಅವರು ಪರಲೋಕದಲ್ಲಿ ಮತ್ತು ಈ ಭೂಮಿಯಲ್ಲಿ ಮಾಡಿದ ಎಲ್ಲಾ ಪಾಪಗಳನ್ನು ಅವನು ಕ್ಷಮಿಸುತ್ತಾರೆ. ನಂತರ ಆತನು ಅವರನ್ನು ಪರಲೋಕ ರಾಜ್ಯಕ್ಕೆ ಕರೆದೊಯ್ಯುವರು. ಇದು ಮಾರ್ಗ ಹುಡುಕುತ್ತಿರುವ ಎಲ್ಲರಿಗೂ ದೇವರು ನೀಡುವ ಉತ್ತರವಾಗಿದೆ. ವಚನ 34 ನೋಡೋಣ. ನೆರೆಹೊರೆಯವರು ಅಣ್ಣತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ಏನು ಮಾಡುವರು? ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ಮಾರ್ಗವನ್ನು ಹುಡುಕುವ ಜನರಿಗೆ ಎಲ್ಲಾ ಪ್ರವಾದಿಗಳು ಒಂದೇ ಉತ್ತರವನ್ನು ನೀಡುತ್ತಾರೆ.
ಅದು ರಾಜ ಸೊಲೊಮೋನನಾಗಿರಲಿ, ಪ್ರವಾದಿಗಳಾದ ಯೆಶಾಯನಾಗಿರಲಿ, ಯೆರೆಮೀಯನಾಗಿರಲಿ, ಯೆಹೆಜ್ಕೇಲನಾಗಿರಲಿ, ಚೆಫನ್ಯನಾಗಿರಲಿ, ಜೆಕರ್ಯನಾಗಿರಲಿ ಅಥವಾ ಮಲಾಕಿಯನಾಗಿರಲಿ, ಅವರೆಲ್ಲರೂ ಒಂದೇ ಸಂದೇಶವನ್ನು ಹಂಚಿಕೊಳ್ಳುತ್ತಾರೆ. ದೇವರನ್ನು ಹುಡುಕಿ ಆತನ ಬಳಿಗೆ ಬನ್ನಿ ಮತ್ತು ಆತನ ಬೋಧನೆಗಳಿಗೆ ಅನುಗುಣವಾಗಿ ಜೀವಿಸಿ. ನಮ್ಮ ಜೀವನವನ್ನು ನಡೆಸಲು ಇದು ಅತ್ಯಂತ ಬುದ್ಧಿವಂತ ಮಾರ್ಗವಾಗಿದೆ. ಸದಸ್ಯರೇ, ಎಲ್ಲರಿಗೂ ದೇವರ ಬಳಿಗೆ ಹಿಂತಿರುಗಬೇಕಾದ ಕ್ಷಣವಿರುವುದಿಲ್ಲವೇ? ಜೀವನವು ಎಷ್ಟು ಭವ್ಯವಾಗಿದೆಯೋ ಅದರ ಅಂತ್ಯವೂ ಅಷ್ಟೇ ದುಃಖಕರವಾಗಿರುತ್ತದೆ. ಅದೇಕೆಂದರೆ ಅವರು ಹಲವಾರು ಸ್ಥಳಗಳಲ್ಲಿ ಅಲೆದಾಡುತ್ತಿದ್ದಾರೆ. ನಾವು ಇಂತಹ ವಿಷಯಗಳಿಂದ ಮೋಸ ಹೋಗಬಾರದು. ನಾವು ಈ ಭೂಮಿಗೆ ಏಕೆ ದೊಬ್ಬಲ್ಪಟ್ಟಿದ್ದೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಪರಲೋಕರಾಜ್ಯಕ್ಕೆ ಹಿಂತಿರುಗುವ ಗುರಿಯನ್ನು ಹೊಂದಿರುವ ಜೀವನವನ್ನು ನಡೆಸಬೇಕು ಮತ್ತು ಈ ಭೂಮಿಯಲ್ಲಿ ಪಶ್ಚಾತ್ತಾಪ ಪಡುತ್ತಾ ದೇವರ ಕೃಪೆಯನ್ನು ಹುಡುಕಬೇಕು. ತಂದೆಯ ಕಾಲದಲ್ಲಿ ನಾವು ಯೆಹೋವ ದೇವರು, ಮಗನ ಕಾಲದಲ್ಲಿ ಯೇಸು ಕ್ರಿಸ್ತ ಮತ್ತು ಪವಿತ್ರಾತ್ಮನ ಕಾಲದಲ್ಲಿ ಆತ್ಮನು ಮೊದಲಗಿತ್ತಿಯಾದ ಕ್ರಿಸ್ತ ಅನ್ ಸಂಘೋಂಗ್ ರವರು ಮತ್ತು ಹೊಸ ಯೆರೂಸಲೇಮ್ ಪರಲೋಕ ತಾಯಿಯನ್ನು ಹುಡುಕುವ ಬುದ್ಧಿವಂತಿಕೆ ನಮಗಿರಬೇಕಲ್ಲವೇ? ನಾವು ಅವರ ಎಲ್ಲ ಬೋಧನೆಗಳಿಗೆ ಅನುಗುಣವಾಗಿ ಬದುಕಿದರೆ ನಾವು ಎಂದಿಗೂ ಕಳೆದು ಹೋಗುವುದಿಲ್ಲ. ದೇವರು ನಮ್ಮ ಹೃದಯದಲ್ಲಿರುವುದರಿಂದ ನಾವು ಅಲೆದಾಡುವುದಿಲ್ಲ. ದೇವರಿಲ್ಲದ ಜನರು ಯಾವಾಗಲೂ ದಾರಿ ತಪ್ಪುತ್ತಾರೆ. ಅವರು ಯಾವ ರೀತಿಯ ಜೀವನವನ್ನು ನಡೆಸಬೇಕು ಮತ್ತು ಈ ಭೂಮಿಯ ಮೇಲೆ ಏಕೆ ಜನಿಸಿದರು ಎಂದು ತಿಳಿದಿಲ್ಲದ ಕಾರಣ ಅವರು ಯಾವಾಗಲೂ ಆತಂಕಕ್ಕೊಳಗಾಗಿರುತ್ತಾರೆ. ಅವರು ತಮ್ಮ ಭವಿಷ್ಯದ ಬಗ್ಗೆಯೂ ಅನಿಶ್ಚಿತತೆಯನ್ನು ಅನುಭವಿಸುತ್ತಾರೆ. ವರ್ಷದಿಂದ ವರ್ಷಕ್ಕೆ ಅವರು ವಯಸ್ಸಾದಂತೆ ಅವರ ಭಯಗಳು ಮಾತ್ರ ಬೆಳೆಯುತ್ತವೆ. ಆದ್ದರಿಂದ ನಾವು ಮಾರ್ಗವನ್ನು ಹುಡುಕುವವರಿಗೆ ಆತ್ಮನು ಮೊದಲಗಿತ್ತಿಯ ಬಳಿ ಮಾರ್ಗದರ್ಶಿಸಬೇಕು. ಅವರಿಗೆ ಸರಿಯಾದ ಮಾರ್ಗವನ್ನು ತೋರಿಸಬೇಕು. ಕಳೆದು ಹೋದವರಿಗೆ ನಾವು ಯಾವ ರೀತಿಯ ಉತ್ತರವನ್ನು ಒದಗಿಸಬೇಕೆಂದು ಕಂಡುಹಿಡಿಯಲು ಯೋಹಾನನು ಅಧ್ಯಾಯ 14 ಪರಿಶೀಲಿಸೋಣ. ಅಧ್ಯಾಯ 14 ವಚನ 4 ನೋಡೋಣ. ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ತೋಮನು ಆತನನ್ನು, ಸ್ವಾಮಿ, ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದಿತು ಎಂದು ಕೇಳಲು. ವಚನ 6. ಯೇಸು ಅವನಿಗೆ, ನಾನೇ ಏನು? ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಮಗನ ಕಾಲದಲ್ಲಿ ಜನರು ಯೇಸುವನ್ನು ಹುಡುಕಿದಾಗ ಯೇಸು ಅವರಿಗೆ ಏನಾಗಿದ್ದರು? ಮನುಕುಲವು ಹುಡುಕಬೇಕಾದ ಮಾರ್ಗ ಯೇಸುವೆ ಎಂದು ಅವರು ಹೇಳಿದರು. ತಂದೆಯ ಕಾಲದಲ್ಲಿ ಯೆಹೋವ ದೇವರು ಮಾರ್ಗವಾಗಿದ್ದರು, ಅಲ್ಲವೇ? ಪವಿತ್ರಾತ್ಮನ ಕಾಲದಲ್ಲಿ ಯಾರು ಮಾರ್ಗವಾಗಿದ್ದಾರೆ? ಅದು ಸ್ವಾಭಾವಿಕವಾಗಿ ಆತ್ಮನೂ ಮೊದಲಗಿತ್ತಿ. ಮಗನ ಕಾಲದಲ್ಲಿ ಮಾರ್ಗ ತಪ್ಪಿದ ವ್ಯಕ್ತಿಯನ್ನು ಯೇಸುವಿನ ಬಳಿಗೆ ಮುನ್ನಡೆಸಲಾದ ಒಂದು ದೃಶ್ಯವನ್ನು ನಾವು ಪರಿಶೀಲಿಸೋಣ. ನಾವು ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 16 ತೆಗೆಯೋಣ. ಅಧ್ಯಾಯ 16 ವಚನ 30 ನೋಡೋಣ. ಅಧ್ಯಾಯ 16 ವಚನ 30. ಮತ್ತು ಅವರನ್ನು ಹೊರಗೆ ಕರ್ಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು. ಸೆರೆಮನೆಯ ಎಲ್ಲಾ ಬಾಗಿಲುಗಳು ತೆರೆದಿರುವುದನ್ನು ಸೆರೆಮನೆಯ ಅಧಿಕಾರಿ ನೋಡಿದಾಗ ಎಲ್ಲ ಸೆರೆಯಾಳುಗಳು ಓಡಿ ಹೋಗಿದ್ದಾರೆಂದು ಭಾವಿಸಿ ತನ್ನನ್ನು ತಾನೇ ಕೊಲ್ಲಲು ಪ್ರಯತ್ನಿಸಿದನು. ಆದರೆ ಪೌಲನು ಹಾಗೆ ಮಾಡದಂತೆ ಅವನನ್ನು ಮನವೊಲಿಸಿದನು. ಪೌಲನು ಏನು ಹೇಳಿದನು ಎಂದು ವಚನ 29 ನೋಡೋಣ. ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು. ಮತ್ತು ಅವರನ್ನು ಹೊರಗೆ ಕರ್ಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು. ಸೆರೆಮನೆಯ ಅಧಿಕಾರಿ ಈಗ ಮಾರ್ಗವನ್ನು ಕೇಳುತ್ತಿದ್ದಾನೆ. ವಚನ 31 ಅವರು ಸೆರೆಮನೆಯ ಅಧಿಕಾರಿಯನ್ನು ಯಾರ ಬಳಿಗೆ ಮುನ್ನಡೆಸಿದರು? ಅವರು ಅವನನ್ನು ಮಗನ ಕಾಲದಲ್ಲಿ ರಕ್ಷಕರಾದ ಯೇಸುವಿನ ಬಳಿಗೆ ಮಾರ್ಗದರ್ಶಿಸಿದರು.
ತಂದೆಯ ಕಾಲದಲ್ಲಿ ಅವರು ಅವನನ್ನು ಯಾರ ಬಳಿಗೆ ಮುನ್ನಡೆಸಿದರು? ಅವರು ಅವನನ್ನು ಯೆಹೋವ ದೇವರ ಬಳಿಗೆ ಮುನ್ನಡೆಸಿದರು. ಹಾಗಾದರೆ ಪವಿತ್ರಾತ್ಮನ ಕಾಲದಲ್ಲಿ ಯಾರ ಬಳಿಗೆ ಮುನ್ನಡೆಸಬೇಕು? ಅವರು ಅವನನ್ನು ಆತ್ಮನು ಮೊದಲಗಿತ್ತಿಯಾದ ಹೊಸ ಹೆಸರು ಅನ್ ಸಂಘೋಂಗ್ ರವರು ಮತ್ತು ಹೊಸ ಯೆರೂಸಲೇಮ್ ಪರಲೋಕ ತಾಯಿಯ ಬಳಿಗೆ ಮುನ್ನಡೆಸಬೇಕಲ್ಲವೇ? ಅದು ಮಗನ ಕಾಲವಾಗಿದ್ದರಿಂದ ಅವರು ಅವನನ್ನು ಯೇಸುವಿನ ಬಳಿಗೆ ಮುನ್ನಡೆಸಿದರು. ವಚನ 31 ಮತ್ತೊಮ್ಮೆ ನೋಡೋಣ. ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಅವರನ್ನು ತನ್ನ ಮನೆಗೆ ಕರಕೊಂಡು ಹೋಗಿ ಊಟ ಮಾಡಿಸಿದನು. ಅವನು ತನ್ನ ಮನೆಯವರೆಲ್ಲರ ಸಂಗಡ ನಂಬಿ ಉಲ್ಲಾಸಗೊಂಡನು. ಮಾರ್ಗವನ್ನು ಕಂಡುಕೊಂಡವರು ಆನಂದವನ್ನು ಅನುಭವಿಸುತ್ತಾರೆ. ಅವರು ದೇವರನ್ನು ಸಂಧಿಸಿದ್ದಕ್ಕೆ ಬಹಳ ಸಂತೋಷಿಸಿದರು. ಮಾರ್ಗ ತಪ್ಪಿದ ಜನರು ಸತ್ಯದ ವಾಕ್ಯಗಳ ಮೂಲಕ ದೇವರಾದ ಪರಲೋಕ ತಂದೆ ಮತ್ತು ಸ್ವರ್ಗೀಯ ತಾಯಿಯನ್ನು ತಿಳಿದುಕೊಂಡು ಚೀಯೋನಿಗೆ ಹಿಂತಿರುಗುವ ದೃಶ್ಯವನ್ನು ನೋಡುವಾಗ ಪರಲೋಕ ತಂದೆ ಮತ್ತು ಪರಲೋಕ ತಾಯಿ ಈ ಕಾಲದಲ್ಲಿ ಸುವಾರ್ತೆಗಾಗಿ ವಿಶಾಲವಾಗಿ ಬಾಗಿಲುಗಳನ್ನು ತೆರೆಯುತ್ತಿದ್ದಾರೆ ಎಂದು ನನಗೆ ಅನಿಸುತ್ತದೆ. 이렇게 많이 지금 활짝 열고 계시구나 이런 느낌을 참 너무나도 많이 받게 되었고요. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 16ರ ಪ್ರಕಾರ ಸೆರೆಮನೆಯ ಅಧಿಕಾರಿ ಮತ್ತು ಅವನ ಮನೆಯವರು ದೀಕ್ಷಾಸ್ನಾನ ಪಡೆದಾಗ ಬಹಳ ಸಂತೋಷಪಟ್ಟರು. ಅಪೊಸ್ತಲ ಪೌಲನ ಮೂಲಕ ಅವರು ತಮ್ಮ ಜೀವನವನ್ನು ಸರಿಯಾಗಿ ನಡೆಸುವುದು ಹೇಗೆಂದು ಕಲಿಯಲು ಸಾಧ್ಯವಾಯಿತು. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಮಾರ್ಗದ ಬಗ್ಗೆ ಕೇಳಿದಾಗ ಅವರು ಅದೇ ಉತ್ತರ ನೀಡಿದರು. ತಂದೆಯ ಕಾಲದಲ್ಲಿ ಮಾರ್ಗವು ಯೆಹೋವ ದೇವರ ಬಳಿಗೆ ಮುನ್ನಡೆಸುತ್ತದೆ. ಮಗನ ಕಾಲದಲ್ಲಿ ಮಾರ್ಗವು ಯೇಸುವಿನ ಬಳಿಗೆ ಮುನ್ನಡೆಸುತ್ತದೆ. ಪವಿತ್ರಾತ್ಮನ ಕಾಲದಲ್ಲಿ ಮಾರ್ಗವು ಹೊಸ ಹೆಸರಿನ ಕ್ರಿಸ್ತ ಅನ್ ಸಂಘೋಂಗ್ ರವರು ಮತ್ತು ಹೊಸ ಯೆರೂಸಲೇಮ್ ಪರಲೋಕ ತಾಯಿಯ ಬಳಿಗೆ ಮುನ್ನಡೆಸುತ್ತದೆ. ಇದನ್ನ ಸತ್ಯವೇದ ಪ್ರವಾದಿಸುತ್ತದೆ. ಇಡೀ ಮನುಕುಲವನ್ನು ಸರಿಯಾದ ಮಾರ್ಗಕ್ಕೆ ಮುನ್ನಡೆಸುವುದು ನಮ್ಮ ಕರ್ತವ್ಯವಲ್ಲವೇ? ಪ್ರಕಟಣೆ ಅಧ್ಯಾಯ 22ರಲ್ಲಿ ಇನ್ನೊಂದು ವಚನವನ್ನು ನೋಡೋಣ. ಮಾರ್ಗ ಕೇಳುವವರಿಗೆ ಸರಿಯಾದ ಮಾರ್ಗವನ್ನು ಕಲಿಸುವುದು ಸತ್ಯವೇದದ ಬೋಧನೆಯಾಗಿದೆ. ಅಧ್ಯಾಯ 22 ವಚನ 17 ನೋಡೋಣ. ಪ್ರಕಟಣೆ ಅಧ್ಯಾಯ 22 ವಚನ 17. ಆತ್ಮನೂ ಮೊದಲಗಿತ್ತಿಯೂ ಏನೆಂದು ಹೇಳುತ್ತಾರೆ? ಬಾ ಅನ್ನುತ್ತಾರೆ. ತಂದೆಯ ಕಾಲದಲ್ಲಿ ಯೆಹೋವ ದೇವರ ಬಳಿಗೆ, ಮಗನ ಕಾಲದಲ್ಲಿ ಯೇಸುವಿನ ಬಳಿಗೆ ಮತ್ತು ಪವಿತ್ರಾತ್ಮನ ಕಾಲದಲ್ಲಿ ಆತ್ಮನು ಮೊದಲಗಿತ್ತಿಯಾದ ಪರಲೋಕ ತಂದೆ ಮತ್ತು ಪರಲೋಕ ತಾಯಿಯ ಬಳಿಗೆ ಬನ್ನಿ. ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಈ ಪುಸ್ತಕದ ಪ್ರವಾದನಾ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೆ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದುಹಾಕುವನು. ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದುಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದುಬಿಡುವನು. ದೇವರು ಮನುಕುಲಕ್ಕೆ ಅತ್ಯಂತ ಸರಳವಾದ ಉತ್ತರವನ್ನು ನೀಡಿದರು. ಅವರು ನಾನು ಯಾವ ರೀತಿಯ ಮಾರ್ಗದಲ್ಲಿ ನಡೆಯಬೇಕು ಎಂದು ಕೇಳುತ್ತಾ ಅಲೆದಾಡಿದರು. ದೇವರು ಆತ್ಮನು ಮೊದಲಗಿತ್ತಿಯ ಬಳಿಗೆ ಬನ್ನಿ. ಅವರ ಬೋಧನೆಗಳ ಪ್ರಕಾರ ನಿಮ್ಮ ಜೀವನವನ್ನು ನಡೆಸಿ ಎಂದು ಹೇಳಿದರು. ನಾವು ಸತ್ಯವೇದದ ಎಲ್ಲಾ ಬೋಧನೆಗಳನ್ನು ಅನುಸರಿಸಿದಾಗ ನಾವು ಪರಲೋಕರಾಜ್ಯಕ್ಕೆ ಹೋಗಬಹುದು ಅಲ್ಲವೇ? ದೇವರು ನಮಗೆ ಪರಲೋಕದ ರಾಜ್ಯವನ್ನು ಪುನಃ ಸ್ಥಾಪಿಸುವುದಾಗಿ, ಪಾಪಗಳ ಕ್ಷಮೆಯ ಮೂಲಕ ನಮಗೆ ಆತ್ಮರಕ್ಷಣೆಯನ್ನು ನೀಡುವುದಾಗಿ ಮತ್ತು ಪರಲೋಕದಲ್ಲಿ ನಮ್ಮನ್ನು ರಾಜವಂಶಸ್ಥದ ಯಾಜಕರನ್ನಾಗಿ ಮಾಡುವುದಾಗಿ ವಾಗ್ದಾನ ಮಾಡಿದರು. ಇನ್ನು ಮುಂದೆ ಮರಣ, ಗೋಳಾಟ, ನೋವು ಅಥವಾ ದುಃಖ ಇರುವುದಿಲ್ಲ, ಆದರೆ ಶಾಶ್ವತ ಸಂತೋಷ ಮಾತ್ರ ತುಂಬಿ ತುಳುಕುತ್ತದೆ. ನಾವು ಆ ಲೋಕವನ್ನು ಪ್ರವೇಶಿಸಲು ಕ್ರಿಸ್ತನ ಬೋಧನೆಗಳನ್ನು ಅನುಸರಿಸುತ್ತಿದ್ದೇವೆ ಅಲ್ಲವೇ? ಈ ಲೋಕದಲ್ಲಿ ಸರಿಯಾದ ಮಾರ್ಗ ತಿಳಿಯದೆ, ಗುರಿಯಿಲ್ಲದೆ ಬದುಕುತ್ತಿರುವ ಜನರನ್ನು ನಾವು ಈಗ ರಕ್ಷಿಸಬೇಕು.
ಅವರು ಈ ಭೂಮಿಯ ಮೇಲೆ ಏಕೆ ಹುಟ್ಟಿದರು ಮತ್ತು ಈ ಪಾಪದೀನ ಲೋಕದಲ್ಲಿ ಏಕೆ ಜೀವಿಸುತ್ತಿದ್ದಾರೆಂದು ಅವರಿಗೆ ತಿಳಿದಿಲ್ಲ. ಅವರು ಆತ್ಮನು ಮೊದಲಗಿತ್ತಿಯಾದ ತಂದೆ ಮತ್ತು ತಾಯಿಯ ಬಳಿಗೆ ಬಂದ ನಂತರ ಅವರು ಎಲ್ಲವನ್ನೂ ಅರ್ಥಮಾಡಿಕೊಳ್ಳುತ್ತಾರೆ. ದೇವರು ತನ್ನ ಬೋಧನೆಗಳ ಪ್ರಕಾರ ಬದುಕಲು ಹೇಳುತ್ತಾರೆ. ಆಗ ನಾವು ಎಂದಿಗೂ ಕಳೆದುಹೋಗುವುದಿಲ್ಲ. ತಂದೆ ಮತ್ತು ತಾಯಿ ಇರುವವರು ಮಾರ್ಗ ತಪ್ಪಲು ಸಾಧ್ಯವಿಲ್ಲ, ಏಕೆಂದರೆ ಅವರು ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಹಾಗಾದರೆ ಈಗಾಗಲೇ ಮಾರ್ಗವನ್ನು ಕಂಡುಕೊಂಡವರು ಏನು ಮಾಡಬೇಕು? ನಾವು ಮಾರ್ಗವನ್ನು ಕೇಳುವವರಿಗೆ ಕಲಿಸಬೇಕು. ಇದು ನಿಮ್ಮ ಜೀವದ ಅತಿ ಮುಖ್ಯವಾದ ಮಾರ್ಗ, ಹಾಗಾಗಿ ಬೇಗ ಕಲಿತು ಕಂಡುಕೊಳ್ಳಿರಿ. ಇದು ನಮ್ಮ ಬೋಧನೆಯಾಗಿದೆ, ಅಲ್ಲವೇ? ಕೇಳುತ್ತಿರುವವರಿಗೆ ಮಾರ್ಗವನ್ನು ಕಲಿಸುವುದು ನಮ್ಮ ಪಾತ್ರವಾಗಿದೆ. ಬೋಧಿಸುವುದು ಸವಾಲಿನ ಕೆಲಸವೆಂದು ತೋರುತ್ತದೆಯಾದರೂ ಅದು ಮಾರ್ಗ ತಪ್ಪಿದವರಿಗೆ ಮಾರ್ಗವನ್ನು ಕಲಿಸುವುದಾಗಿದೆ. ಪಶ್ಚಾತ್ತಾಪಪಟ್ಟು ದೇವರ ಬಳಿಗೆ ಬನ್ನಿ ಎಂದು ಹೇಳುವ ಮೂಲಕ ಮಾರ್ಗವನ್ನು ಪರಿಚಯಿಸುವುದು ನಮ್ಮ ಕರ್ತವ್ಯವಲ್ಲವೇ? ನಮ್ಮ ಪರಲೋಕದ ಮನೆಗೆ ಹಿಂತಿರುಗೋಣವೇ? ಲೋಕದಾದ್ಯಂತಹ ಅನುಗ್ರಹಭರಿತ ಸುದ್ದಿಗಳು ವರದಿಯಾಗುತ್ತಿವೆ. ನಾವು ಈಗ ಮಾರ್ಗವನ್ನು ಕಂಡುಕೊಂಡಿದ್ದೇವೆ, ಜನರಿಗೆ ಮಾರ್ಗವನ್ನು ಕಲಿಸಬೇಕು ಎಂಬ ಸಂಕಲ್ಪವನ್ನು ತೆಗೆದುಕೊಂಡು ನಮ್ಮ ಧ್ಯೇಯವನ್ನು ಪೂರೈಸುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ. ಹಾಗಾಗಿ ಈ ಆಶೀರ್ವಾದದ ವರ್ಷದಲ್ಲಿ ನಾವು ಆತ್ಮದ ಅನೇಕ ಸುಂದರ ಫಲಗಳನ್ನು ಹೊಂದಬಹುದು. ಅನೇಕ ಜನರು ಮಾರ್ಗವನ್ನು ಕೇಳುತ್ತಾರೆ. ನಾವು ಏಕೆ ಬದುಕಬೇಕು ಎಂದು ನಿಮಗೆ ತಿಳಿದಿರುವ ಜನರನ್ನು ಕೇಳಿ. ಬಹುಪಾಲು ಜನರು ತಮ್ಮ ಜೀವನದಲ್ಲಿ ಕಳೆದು ಹೋಗಿ ಜೀವಿಸುತ್ತಿದ್ದಾರೆ. ಅವರು ನಿಜವಾದ ಮಾರ್ಗದರ್ಶನವಿಲ್ಲದೆ ಇತರರನ್ನು ಅನುಕರಿಸುತ್ತಿದ್ದಾರೆ. ನಾವು ನಿರ್ದೇಶನವನ್ನು ಕಂಡುಕೊಂಡಂತೆ ನಾವು ಅವರನ್ನು ತಂದೆ ಮತ್ತು ತಾಯಿಯ ಬಳಿಗೆ ಕರೆದೊಯ್ಯಬೇಕು. ನಾವು ಪ್ರವಾದಿಗಳಾದ ಯೆಹೆಜ್ಕೇಲ, ಯೆರೆಮೀಯ ಮತ್ತು ಯೆಶಾಯನಂತೆ ಆಗಬೇಕಲ್ಲವೇ? ಅವರಿಗೆ ದಾರಿಯನ್ನು ಕಲಿಸಬೇಕಲ್ಲವೇ? ಪ್ರವಾದಿ ದಾನಿಯೇಲನ ಪ್ರವಾದನೆಯನ್ನು ಪರಿಗಣಿಸಿ, ಅವರು ನಕ್ಷತ್ರಗಳಂತೆ ಯುಗಯುಗಾಂತರಗಳಲ್ಲಿಯೂ ಹೊಳೆಯುವರು. ತಂದೆ ತಾಯಿ ನಮಗೆ ಈ ವಾಗ್ದಾನವನ್ನು ನೀಡಲಿಲ್ಲವೇ? ತಂದೆ ಮತ್ತು ತಾಯಿಯ ಧ್ವನಿಯ ಪರವಾಗಿ ನಾವು ಇಡೀ ಮನುಕುಲಕ್ಕೆ ಆತ್ಮನು ಮೊದಲಗಿತ್ತಿಯು ತಮ್ಮ ಬಳಿಗೆ ಬರಲು ನಿಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ದಯವಿಟ್ಟು ತಂದೆ ತಾಯಿಯ ಕರೆಯನ್ನು ಆಲಿಸಿ. ಆಗ ನೀವು ಇನ್ನು ಮುಂದೆ ಅಲೆದಾಡುವುದಿಲ್ಲ. ನಿಮ್ಮ ಜೀವನವನ್ನು ಯಾವುದು ನೀತಿವಂತವಾಗಿ ನಡೆಸುತ್ತದೆ ಎಂಬುದನ್ನು ನೀವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವಿರಿ ಎಂದು ಕೂಗೋಣ. ನಾವು ಅವರಿಗೆ ಈ ಸಂದೇಶವನ್ನು ತಿಳಿಸೋಣ ಮತ್ತು ಅನೇಕ ಆತ್ಮಗಳಿಗೆ ಸಂತೋಷವನ್ನು ನೀಡೋಣ. 2000 ವರ್ಷಗಳ ಹಿಂದಿನ ಸೆರೆಮನೆಯ ಅಧಿಕಾರಿ ಮಾರ್ಗವನ್ನು ಕೇಳಿ ದೀಕ್ಷಾಸ್ನಾನ ಪಡೆದು ಸಂತೋಷದಿಂದ ತುಂಬಿದ ಇತಿಹಾಸವನ್ನು ನಾವು ಚಿಂತಿಸಬೇಕು. ಈ ಕಾಲದಲ್ಲಿ ನಾವು ಅಪೊಸ್ತಲ ಪೌಲನಂತೆ ಆಗಬೇಕು. ಅವನು ಕರ್ತನಾದ ಯೇಸುವಿನಲ್ಲಿ ನಂಬಿಕೆಯಿಡಿ ಎಂದು ಕೂಗಿದನು. ಆಗ ನೀವು ನಿಮ್ಮ ಮನೆಯವರು ರಕ್ಷಣೆ ಹೊಂದುವರು. ಪವಿತ್ರಾತ್ಮನ ಕಾಲದಲ್ಲಿ ನಾವು ಕ್ರಿಸ್ತ ಅನ್ ಸಂಘೋಂಗ್ರವರು ಮತ್ತು ಪರಲೋಕ ತಾಯಿಯನ್ನು ನಂಬಿರಿ. ಆಗ ನೀವು ಮತ್ತು ನಿಮ್ಮ ಮನೆಯವರು ರಕ್ಷಿಸಲ್ಪಡುವಿರಿ ಎಂದು ಹೇಳಬಹುದು. ನಾವು ಅವರಿಗೆ ಈ ರೀತಿ ಕಲಿಸಬೇಕಲ್ಲವೇ? ನಮ್ಮನ್ನು ನಿತ್ಯಜೀವದ ಲೋಕಕ್ಕೆ ಮುನ್ನಡೆಸಲು ದೇವರು ನಮಗೆ ಹೊಸ ಒಡಂಬಡಿಕೆಯ ಪಸ್ಕ ಮತ್ತು ಮೂರಾವರ್ತಿ 7 ಹಬ್ಬಗಳನ್ನು ಕೊಟ್ಟಿದ್ದಾರೆ. ಆತನು ಚೀಯೋನಿನಲ್ಲಿ ನಮಗಾಗಿ ಕಾಯುತ್ತಿದ್ದಾರೆ. ನಾವು ಇತರರಿಗೆ ಈ ರೀತಿಯಲ್ಲಿ ಮಾರ್ಗದರ್ಶಿಸಬೇಕು, ಅಲ್ಲವೇ? ನಾವು ಅಲೆದಾಡುವವರಲ್ಲ. ನಾವು ಎಲ್ಲಿಗೆ ಹೋಗುತ್ತಿದ್ದೇವೆಂದು ನಮಗೆ ತಿಳಿದಿದೆ. ಮಾರ್ಗವನ್ನು ಕಲಿಸುವವರು ಎಂದಿಗೂ ಮಾರ್ಗ ತಪ್ಪಬಾರದು. ಮಾರ್ಗವಾಗಿರುವ ತಂದೆ ಮತ್ತು ತಾಯಿ ಯಾವಾಗಲೂ ನಮ್ಮೊಂದಿಗಿರುತ್ತಾರೆ, ಅಲ್ಲವೇ? ಹೀಗೆ ನಾವು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಉತ್ಸಾಹದಿಂದ ಬೋಧಿಸೋಣ. ಆಗ ನಾವು ದೇವರಿಂದ ಅಧಿಕ ಆಶೀರ್ವಾದ ಮತ್ತು ಪ್ರೀತಿಯನ್ನು ಸ್ವೀಕರಿಸುತ್ತೇವೆ. ಇದರೊಂದಿಗೆ ನಾನು ಈ ಪ್ರಸಂಗವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.